ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಜಾಬ್ ಬಗ್ಗೆ ರಿಕ್ವೆಸ್ಟೆಡ್ ಮಾಡ್ತಾ ಇದ್ರೆ, ನಮಗೆ ಕೆಲಸ ಇಲ್ಲ, ನಾವು ಓದಿರೋದಕ್ಕೆ ತಕ್ಕನಾದಂಥ ನಮಗೆ ಕೆಲಸ ಇಲ್ಲ ಅಂತ ಕೇಳೋರು ಸ್ವಲ್ಪ ಜನ ಆದರೆ, ನಮಗೆ ಪಾರ್ಟ್ ಟೈಮ್ ವರ್ಕ್ ಬೇಕು, ನಾವು ಮನೆಯಲ್ಲೇ ಕೆಲಸ ಮಾಡ್ತೀವಿ ಅನ್ನೋರು ಸ್ವಲ್ಪ ಜನ ಇದ್ದೀರಾ. ಸೊ ಓವರ್ ಆಲ್ ಎಲ್ಲ ಕ್ಯಾಟಗರಿಯವ್ರಿಗೂ ಯೂಸ್ ಆಗುತ್ತಿರೋದು ಇವತ್ತೊಂದು ಜಾಬ್ನ ನಾನು ತೊಗೊಂಬಂದಿದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕೊನೆವರೆಗೂ ವಿಡಿಯೋ ನೋಡಿ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಸೆಗ್ಮೆಂಟ್ಗಳಿದೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಯಾವ ಜಾಬ್ ಬೇಕು, ಏನು ನಾವು ಯಾವ ಥರ ವರ್ಕ್ ಮಾಡ್ಬೋದು ಅನ್ನೋದನ್ನ ನಾನು ಇದರಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನಮ್ಗೆ ಅವಶ್ಯಕತೆ ಏನೋ ಹೇಳ್ತಾರೆ ಅನ್ನೋ ವಿಡಿಯೋನ ಸ್ಕಿಪ್ ಮಾಡ್ಬೋದು, ಅವಶ್ಯಕತೆನೇ ಇಲ್ಲ. ಸೊ ಯಾರಿಗೆ ಜಾಬ್ ನೀಡಿದೆ, ನಾವು ಕರೆಕ್ಟಾಗಿ ಜಾಬ್ ಮಾಡ್ತಾ ಇದ್ದೀವಿ, ನಮ್ಗೆ ಅವಶ್ಯಕತೆ ಇದೆ ಅನ್ನೋರು ಮಾತ್ರ ಈ ಒಂದು ವಿಡಿಯೋನ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಜಾಬ್ ಏನಪ್ಪ ಅಂತ ಹೇಳಿದರೆ, ಸೊ ನಾವು ಎಲ್ಲ ಹೋಗಿ ಜಾಬ್ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಒಂದಷ್ಟು ಸ್ಯಾಲ್ರಿ ಅಂತ ಕೊಡ್ತಾರೆ. ಅಲ್ಲಿ ನಾವು 9 to 5 ಜಾಬ್ ಮಾಡಬೇಕಾಗುತ್ತೆ. ಅದಕ್ಕೆ ತಕ್ಕನಾದ ಸಂಬಳನ ನಮಗೆ ಕೊಡ್ತಾರೆ. ಅಂದರೆ ನಾವು SLC ಓದಿರ್ಬೋದು, PUC ಓದಿರ್ಬೋದು, ಡಿಗ್ರಿ ಆಗಿರ್ಬೋದು, ಇಲ್ಲ ಅಂತ ಹೇಳಿದರೆ ನರ್ಸಿಂಗ್ ಫೀಲ್ಡಲ್ಲಿ ಇರ್ಬೋದು. ಸೊ ಈ ಥರದ ಕೆಲಸಗಳನ್ನು ನಾವು ಮಾಡ್ತಾ ಹೋದರೆ ನಮಗೆ ಅಲ್ಲಿ ಸ್ಯಾಲ್ರಿ ಅಂತ ಕೊಡ್ತಾರೆ. ಸೊ ನಿಮಗೆ ಓದಿರೋದಕ್ಕೆ ತಕ್ಕನಾದಂಥ ಕೆಲಸ ಬೇಕು ಅಂತ ಹೇಳಿದರೆ, ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮಗೆ ಯಾವ ಕೆಲಸದಲ್ಲಿ ಆಸಕ್ತಿ ಇದೆ, ನೀವೇನನ್ನು ನೋಡ್ತೀರೋ ಆ ಒಂದು ಕೆಲಸನ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ನಿಮ್ಮ ಒಂದು ಕ್ವಾಲಿಫಿಕೇಷನ್ನು ಮತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ಡನ್ನು ನಾವು ನಿಮಗೆ ಜಾಬನ್ನು ಆಫರ್ನ ಮಾಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾವಂತ ಹೇಳಿದರೆ ಕಂಪನಿಯವರು ನಿಮಗೆ ಆಫರ್ನ ಮಾಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಿದೆ ಅಂತ ಹೇಳಿದರೆ, ತುಂಬ ಜನ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಿ ತುಂಬ ದುಡ್ಡನ್ನು ಅರ್ನ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲನೂ ಡಿಜಿಟಲಿ ಆಗಿರೋದ್ರಿಂದ ಡಿಜಿಟಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಬಿಸ್ನೆಸ್, ಈವನ್ ನೀವು ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ಸಿಂದ ಹಿಡಿದು ಒಂದು ಯಾವುದೇ ಒಂದು ಫ್ಯಾಬ್ರಿಕ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಒಂದು ದೊಡ್ಡ ಒಂದು ಕಂಪನಿಗಳು ಆಗಿರ್ಬೋದು, ಅವರ ಒಂದು ಮಾರ್ಕೆಟಿಂಗನ್ನು ಬಂದು ಮುಂಚೆ ಏನಿತ್ತು ಅಂತೇಳಿದ್ರೆ ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು, ಅದಕ್ಕೆ ಈ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ಎಲ್ಲನೂ ಡಿಜಿಟಲಿ ಆಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದು ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು, ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಅವರ ಒಂದು ಬಿಸ್ನೆಸ್ಸನ್ನು ಅವರು ಆ್ಯಡ್ಸ್ನ ಪ್ರಮೋಟ್ ಮಾಡೋದ್ರಿಂದ ಅಲ್ಲಿ ಬಿಸ್ನೆಸ್ಸನ್ನು ಗ್ರೋ ಮಾಡ್ಕೊತಾ ಇದ್ದಾರೆ. ಇದು ಕಡಿಮೆ ಖರ್ಚಲ್ಲಿ ಅವ್ರ ಬಿಸ್ನೆಸ್ಸನ್ನು ತುಂಬಾ ಅಂದರೆ ದೇಶದಾದ್ಯಂತ ಅವ್ರು ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದಾರೆ. ಸೊ ಇದು ಏನಂತ ಹೇಳಿದರೆ, ಇವಾಗ ಡಿಜಿಟಲ್ ಅನ್ನೋದು ತುಂಬಾ ಬಂದಿದೆ. ಈ ಒಂದು ಡಿಜಿಟಲಿ ವರ್ಕನ್ನು ನಾವು ಕಲ್ತ್ಕೊಂಡು ಫ್ರೀಲಾನ್ಸರ್ ಆಗಿ ಕೂಡ ನಾವಿಲ್ಲಿ ಸುಮಾರಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು. ಒಂದು ಕೆಲಸ ಮಾಡಬೇಕಂತ ಏನಿಲ್ಲ. ನಾವಿಲ್ಲಿ ಎಕ್ಸಾಂಪಲ್ ನಿಮಗೆ ಕೊಡೋದಾದರೆ, ಇವಾಗ ನಮಗೆ ಬಿ ಪಿ ಎಲ್ ಕಾರ್ಡ್ ಬಿಟ್ಬಿಡಿ, APL ರೇಷನ್ ಕಾರ್ಡ್ ಬೇಕಿದೆ. ನಮಗೆ APL ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದರೆ ಎಷ್ಟೋ ಜನ ಬಂದು ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ, ನಗರಸಭೆಗಳಿಗೆ ಹೋಗ್ತಾರೆ, ಇಲ್ಲ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಹೋಗ್ತಾರೆ. ಸೊ ಅವರಿಗೆ ಕೆಲವೊಂದು ದಾಖಲಾತಿಗಳು ಗೊತ್ತಿರೋದಿಲ್ಲ, ಏನು ತೊಗೊಂಡೋಗ್ಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಬಟ್ ಅದನ್ನು ನಾವು ಅವರಿಗೆ ಗೈಡ್ ಮಾಡೋದ್ರಿಂದ ಅವ್ರು ಹೋಗುವಂಥ ಖರ್ಚನ್ನು ನಮಗೆ ಅವರೊಂದು ಸರ್ವಿಸ್ ಚಾರ್ಜ್ ಆಗಿ ಕೊಡ್ತಾರೆ, ಪ್ಲಸ್ ನಮಗೆ ಕಂಪನಿ ಕೂಡ ಕೊಡುತ್ತೆ. ಇನ್ನೊಂದು ಏನಂತ ಹೇಳಿದರೆ, ಎಷ್ಟೋ ಜನಕ್ಕೆ ಲೋನ್ಗಳ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ನಾವು ಎಲ್ಲಿ ಲೋನ್ ತೊಗೋಬೇಕು, ಲೋನಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ, ತುಂಬ ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ. ಯಾವ್ಯಾವುದೆಲ್ಲ ಲೋನ್ಗಳು ಇರುತ್ತೆ, ಅದ್ರ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ, ಯಾವ ಥರ ಲೋನನ್ನು ನಾವು ತೊಗೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದು, ಲೋನ್ಗಳ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಸೊ ಆ ಒಂದು ಲೋನ್ ಸರ್ವಿಸನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ಗೈಡ್ಲೈನ್ಸ್ ಕೊಡೋದ್ರಿಂದ, ಸೊ ಅವರಿಗೆ ನಾವು ಒಂದು ಸರ್ವಿಸ್ ಕೊಡೋದ್ರಿಂದ ನಮಗೆ ದುಡ್ಡು ಬರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಅದೇ ರೀತಿ ಇನ್ಶೂರೆನ್ಸ್, ನಾನು ಇನ್ಶೂರೆನ್ಸ್ ಬಗ್ಗೆ ಹೇಳಿದಾಗ ಲಾಸ್ಟಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಅಯ್ಯೋ ಇನ್ನೊಬ್ಬರಿಗೆ ಅಯ್ಯೋ ಅಪ್ಪ ಅಂದು ಏನೋ ಬೇಡ್ಕೊಳೋದಕ್ಕಿಂತ ನಾವು ದುಡ್ಕೊಂಡು ತಿನ್ನೋದು ವಾಸಿ ಅಂತ ಹಾಕಿದ್ರು. ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ ಇವಾಗ ಒಂದು 6 months ಬ್ಯಾಕ್ ಒಬ್ಬರು ಇನ್ಶೂರೆನ್ಸ್ ಮಾಡಿಸಿದ್ರು. ಅವರೊಬ್ಬ ಮೆಡಿಕಲ್ ರೆಪ್ ಆಗಿದ್ದರು. ಸೊ ಅವರು ಮೆಡಿಕಲ್ ರೆಪ್ ಆಗಿದ್ರು. ಅವರೊಂದು ಸಿಟಿಯಿಂದ ಹಳ್ಳಿಗೆ ಹೋಗ್ಬೇಕಾದ್ರೆ ಅವ್ರು ಒಂದು ಆಕ್ಸಿಡೆಂಟಲ್ಲಿ ಡೆತ್ ಆಗ್ತಾರೆ. ಅವ್ರು ಮಾಡಿಸಿದ್ರು ಟರ್ಮ್ ಇನ್ಶೂರೆನ್ಸ್ ಇದೆ. ಪ್ರೀಮಿಯಮ್ ಬಂದು ಅವ್ರ ಏಜಿಗೆ ಅವ್ರು 10,000 ಪ್ರೀಮಿಯಮನ್ನು ಮಾತ್ರ ಕಟ್ಟಿದ್ದು, ಬರೀ 6 ತಿಂಗಳಾಗಿತ್ತು. ಸೊ ಅವ್ರು ಆಕ್ಸಿಡೆಂಟಲ್ಲಿ ಡೆತ್ ಆದಾಗ ಅವರ ಫ್ಯಾಮಿಲಿಗೆ 1 ಕೋಟಿ ರೂಪಾಯಿ ಹಣ ಬಂತು. ಇದನ್ನು ಯಾರು ಕೊಟ್ಟರು? ಮಾತಾಡಿರೋರು ಕೊಟ್ಟರೆ, ಕಮೆಂಟ್ ಹಾಕಿರೋರು ಕೊಟ್ಟರೆ, ಯಾರು ಕೊಟ್ಟಿಲ್ಲ ಅಲ್ವಾ, ಕಂಪನಿಯವ್ರು ಕೊಡ್ತಾರೆ. ಸೊ ನೀವು ಇನ್ನೊಂದನ್ನು ಅಬ್ಸರ್ವ್ ಮಾಡ್ಬೋದು. ಏನಂತ ಹೇಳಿದರೆ, ಕೋವಿಡ್ ಬಂದಾಗಿಂದ, ಕೋವಿಡಲ್ಲಿ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ತುಂಬ ಜನ ಕೆಲಸಕ್ಕೋಸ್ಕರ ಇವತ್ತಿಗೂ ಕಷ್ಟಪಡ್ತಿದ್ದಾರೆ. ದುಡಿತಕ್ಕಂಥ ದುಡ್ಡು ಬಂದು ಅವರಿಗೆ ಏನಕ್ಕೂ ಸಾಲ್ತಾ ಇಲ್ಲ. ನಮಗೆ ಕೆಲಸ ಇದ್ದರೆ ಸಾಕು ಅನ್ನೋರು ಎಷ್ಟೋ ಜನ ಆದರೆ, ಕೆಲಸದ ಬಗ್ಗೆ ಹೇಳಿದಾಗ ಕುತ್ಕೊಂಡು ಕಮೆಂಟ್ ಹಾಕೋರು ಒಂದಷ್ಟು ಜನ ಇದ್ದಾರೆ. ಸೊ ಇಲ್ಲಿ ಕೆಲಸಗಳು ತುಂಬಾ ಇದೆ, ನಾವು ಹೇಗೆ ತೊಗೊತೀವಿ ಅದ್ರ ಮೇಲಿದೆ. ಆಮೇಲೆ ಇವಾಗ ಅರ್ಲಿ ಡೆತ್ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸುಮಾರಷ್ಟು ಜನ ನಾವೀಗ ಮಾತಾಡಿರೋದು ನಾಳೆ ಇರೋದಿಲ್ಲ. ಅರ್ಲಿ ಡೆತ್ ಅನ್ನೋದು ಬಂದಿರೋದ್ರಿಂದ ಏನಾಗ್ತಾ ಇದೆ, ತುಂಬ ಜನ ಇನ್ಶೂರೆನ್ಸ್ ಮರೆ ಹೋಗ್ತಿದ್ದಾರೆ. ಏನಕ್ಕಂತ ಹೇಳಿದರೆ, ಇವಾಗ 40 ವರ್ಷ ಬದುಕಿದ್ದೀವಿ ಅಂತೇಳಿದ್ರೆ ಅದೇ ಗ್ರೇಟ್ ಅಂತ ತಿಳ್ಕೊಬೇಕು. ಮುಂಚೆ ಎಲ್ಲ 70-80 ವರ್ಷ ಬದುಕಿರ್ತಾ ಇದ್ರು. ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗೋಷ್ಟು ಮಾಡಿಡ್ತಾ ಇದ್ರು. ನಾವಿವಾಗ 40 ವರ್ಷನೂ ಬದುಕಿಲ್ಲ ಅಂತೇಳಿದರೆ ನಮ್ಮ ಮಕ್ಕಳಿಗೆ ನಾವೇನು ಮಾಡೋಕ್ಕೆ ಸಾಧ್ಯ ಇದೆ? ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ತುಂಬ ಜನ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಗಮನನ ಕೊಡ್ತಿರೋದ್ರಿಂದ ಸೊ ನಾವು ಫಸ್ಟ್ ಇದನ್ನ ತಿಳ್ಕೋಬೇಕು. ಇವಾಗ ಮೋದಿಜಿಯವ್ರು ಬಿಟ್ಟರು ಏನಂತ ಹೇಳಿದರೆ, ಭೀಮಾ ಸಖಿ ಯೋಜನೆಯನ್ನು ಬಿಟ್ಟರು. ಭೀಮಾ ಸಖಿ ಯೋಜನೆ ಬಿಟ್ಟಾಗ
ಅದನ್ನೇ ನಾವು ಪ್ರೈವೇಟಲ್ಲಿ ಹೇಳ್ತೀವಿ ಅಂದರೆ 1000 ಕಮೆಂಟ್ ಹಾಕ್ತಾರೆ. ಅದೇ ಸೆಂಟ್ರಲ್ ಗೌರ್ಮೆಂಟಿಂದ ಮೋದಿಜಿಯವರು ಭೀಮಾ ಸಖಿ ಯೋಜನೆ ಬಿಟ್ಟಿದ್ದಾರೆ ಅಂದಾಗ ನನಗೆ 1000 ಕಮೆಂಟ್ ಬಂತು ಅಪ್ಲಿಕೇಶನನ್ನು ಹೆಂಗೆ ಹಾಕಬೇಕು ಅಂತೇಳಿ. ಅದೇ ಸರ್ವಿಸನ್ನು ನಾವು ಪ್ರೈವೇಟಲ್ಲಿ ಕೊಡ್ತೀವಿ ಅಂದರೆ ಜನ ತೊಗೊಳೋದಿಲ್ಲ. ಈ ಥರ ಒಂದು ಮೆಂಟಾಲಿಟಿಯವರು ಇರ್ತಾರೆ. ಸೊ ಇನ್ಶೂರೆನ್ಸಲ್ಲೂ ಅಷ್ಟೇ ನಾವು ಕರೆಕ್ಟ್ ರೀತಿಯಲ್ಲಿ ತಿಳ್ಕೊಂಡು ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಡಿಜಿಟಲ್ ಮುಖಾಂತರ ನಾವು ಬೇರೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಡೋದ್ರಿಂದ ಒಂದಷ್ಟು ಕಸ್ಟಮರ್ ನಮಗೆ ಸಿಗ್ತಾರೆ. ಆ ಒಂದು ಕಸ್ಟಮರ್ನ ರೆಫರೆನ್ಸನ್ನು ನಾವು ಕಂಪನಿ ಕೊಡೋದ್ರಿಂದ ನಮಗೆ ಅಲ್ಲೂ ಕೂಡ ಅರ್ನಿಂಗ್ಸ್ ಆಗುತ್ತೆ. ಸೊ ಇದು ಎಲ್ಲ ಫ್ರೀಲಾನ್ಸ್ ವರ್ಕ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಜಾಬ್ ಬಗ್ಗೆ ಬಂದುಬಿಟ್ಟು ನಾನು ಆಲ್ರೆಡಿ ಫಸ್ಟೇ ಹೇಳಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಇವಾಗೆಲ್ಲ ಬಂದು ನಾವೊಂದು ಮನೆ ಕಟ್ಟಿದ್ದೀವಿ, ನಮ್ಮದೊಂದು ಮನೆ ಇದೆ ಅಂತ ಹೇಳಿದರೆ ಈ ಖಾತಾ ಅನ್ನೋದು ಮ್ಯಾಂಡೇಟ್ರಿ ಇದೆ. ಈ ಖಾತಾದಲ್ಲಿ ಸುಮಾರಷ್ಟು ಖಾತಾಗಳು ಬರುತ್ತೆ. ಈ ಖಾತಾ ಬರುತ್ತೆ, ಬಿ ಖಾತಾ ಬರುತ್ತೆ, 9/11 ಬರುತ್ತೆ. ಇದ್ರ ಬಗ್ಗೆ ಜನಕ್ಕೆ ಅವೇರ್ನೆಸ್ಸೇ ಇಲ್ಲ. ಆಮೇಲೆ ರೆವಿನ್ಯೂ ಸೈಟ್ಗಳು ಇರ್ತವೆ. ರೆವಿನ್ಯೂ ಸೈಟ್ಗಳನ್ನ ನಾವು ಹೇಗೆ ಅದನ್ನು ಕನ್ವರ್ಷನ್ ಮಾಡ್ಕೋಬೋದು, ಯಾವ ಖಾತಾ ತೊಗೋಬೋದು ಅನ್ನೋದು ಗೊತ್ತಿರೋದಿಲ್ಲ. ಸೊ ಇದ್ರ ಬಗ್ಗೆ ನಾವು ಜನಕ್ಕೆ ಇನ್ಫಾರ್ಮೇಷನ್ ಕೊಡೋದ್ರಿಂದ ನಮಗೆ ಅಲ್ಲಿ ಅರ್ನಿಂಗ್ಸ್ ಆಗುತ್ತೆ. ಇದನ್ನೆಲ್ಲ ನಾವು ಹೇಳಿದರೆ ಹೇಗೆ ಅರ್ನಿಂಗ್ಸ್ ಆಗುತ್ತೆ ಅಂತ ನೀವು ಯೋಚನೆ ಮಾಡಬೇಡಿ. ಸೊ ನೀವು ನಮ್ಮ ಕಂಪನಿಗೆ ಜಾಯ್ನ್ ಆಗಿ ನಮ್ಮ ಜೊತೆ ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡೋದ್ರಿಂದ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಸೊ ಇವೆಲ್ಲ ವರ್ಕ್ಗಳಲ್ಲಿ ನಿಮಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತೇಳಿದ್ರೆ, ಇವನ್ ಪ್ಯಾನ್ ಕಾರ್ಡ್ ಸರ್ವಿಸ್ ಆಗಿರ್ಬೋದು, ಸೇವಾ ಸಿಂಧು ಆಗಿರ್ಬೋದು, BPL APL ಕಾರ್ಡ್, ರೇಷನ್ ಕಾರ್ಡ್ ಹಾಕೋದಾಗಿರ್ಬೋದು, ವೀಸಾ ಪಾಸ್ಪೋರ್ಟ್ ಮಾಡಿಕೊಡೋದಾಗಿರ್ಬೋದು. ಸೊ ಇದೆಲ್ಲನೂ ನೀವು ಮಾಡಬೇಕಂತೇನಿಲ್ಲ. ನೀವು ಜಸ್ಟ್ ಅವರಿಗೆ ಒಂದು ಇನ್ಫಾರ್ಮೇಷನನ್ನು ಕೊಟ್ಟು ರೆಫರೆನ್ಸ್ ಕೊಡೋದ್ರಿಂದ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ನೀವು ಮನೇಲಿ ಕೂತ್ಕೊಂಡೇ ಮಾಡ್ಬೋದು. ನಾವು ಮೊಬೈಲಲ್ಲಿ ಒಂದು ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಹೋದರೆ ಚೆನ್ನಾಗಿತ್ತು ಅಂದರೆ 1ರಿಂದ 1 ಬರ್ತಾ ಹೋಗುತ್ತೆ. 1 hour 2 hour ಟೈಮನ್ನು ನಾವು ವೇಸ್ಟ್ ಮಾಡ್ತೀವಿ. ಅದೇ ಟೈಮನ್ನು ನಾವು ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ನಾವು ಒಂದು ರೀಲ್ಸ್ ಪೋಸ್ಟ್ ಮಾಡೋದ್ರಿಂದ ಸೊ ಅದು ಏನಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲೂ ರನ್ ಆಗ್ತಿರುತ್ತೆ, ಫೇಸ್ಬುಕ್ಕಲ್ಲೂ ರನ್ ಆಗ್ತಿರುತ್ತೆ. ಇದೆರಡೂ ಕಡೆಯಿಂದ ನಮಗೆ ದಿನಕ್ಕೆ ಒಂದು 5 ಲೀಡ್ ಬಂತು ಅಂತ ಹೇಳಿದರೆ ಆರಾಮ್ಸೆ ನಾವು ಒಂದಿನಕ್ಕೆ ಏನಿಲ್ಲ ಅಂದರೂ 3ರಿಂದ 4 ಸಾವಿರ ನಾವು ದುಡಿಬೋದು. ಇಂತಹ ಒಂದು ವರ್ಕ್ ಆಪರ್ಚುನಿಟಿ ನಮ್ಮ ಒಂದು ಕಂಪನಿನಲ್ಲಿ, ಅಂದರೆ ನಾನು ಇವಾಗ ಹೇಳ್ತಕ್ಕಂಥ ಕಂಪನಿನಲ್ಲಿ ಇದೆ. ಸೊ ಯಾರಿಗೆಲ್ಲ ನನಗೆ ಇಲ್ಲ ಜಾಬೇ ಬೇಕು ಅನ್ನೋರು ನೀವು ರಿಜಿಸ್ಟರ್ ಮಾಡಿಸ್ಕೋಬೋದು. ಸೊ ನಿಮಗೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ಗೆ ತಕ್ಕಾದಂಥ ಒಂದು ಜಾಬನ್ನು ಆಫರ್ ಮಾಡ್ತಾರೆ. ಇಲ್ಲ ನಾನು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತೀನಿ, ನಾನು ನಿಮ್ಮ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತೀನಿ ಅನ್ನೋರಿದ್ರೆ ಸೊ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಸೊ ನಿಮಗೂ ಇಲ್ಲಿ ಬೆಸ್ಟ್ ಆಪರ್ಚುನಿಟಿ ಇದೆ ಅಂತ ಹೇಳ್ತೀನಿ. ಸೊ ಕೊನೆವರೆಗೂ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇವಾಗ ಹೇಳಿರೋ ಇನ್ಫಾರ್ಮೇಷನ್ ನಿಮಗೆ ಫ್ರೀಲಾನ್ಸ್ ಬಗ್ಗೆ ಆಗಿರ್ಬೋದು, ಜಾಬ್ ಬಗ್ಗೆ ಆಗಿರ್ಬೋದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನಾನು ಜಾಬ್ ಮಾಡ್ತೀನಿ ಅನ್ನೋರು ಅಥವಾ ಫ್ರೀಲಾನ್ಸಿಂಗ್ ಆಗಿ ವರ್ಕ್ ಮಾಡ್ತೀನಿ ಅನ್ನೋರು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಸೊ ನೀವು ಆ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮಗೆ ಕೆಲಸ ಸಿಗುತ್ತೆ. ಸೊ ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.